ಒಬ್ಬ ಇಸ್ಲಾಂ ಧರ್ಮದ ರಸೂಲ್ ಸಾಬ್ ಅನ್ನುವಂಥ ವ್ಯಕ್ತಿಯು ಕೂಡ ಪೂಜ್ಯರ ಶಿಷ್ಯನಾಗಿ ಈ ಭಾಗದಲ್ಲಿ ಒಬ್ಬ ಶ್ರೇಷ್ಠ ಒಕ್ಕಲಿಗನಾಗಿ ತನ್ನ ಕೀರ್ತಿಯನ್ನು ಮೆರಿತಾನೆ. ಅದರ ಜೊತೆಯಲ್ಲಿ ಅವರು ಗಾಂಜಾ ಸೇದ್ತಿದ್ರು, ನಾಗಸಾಧುಗಳಾಗಿರೋದ್ರಿಂದ ಆ ಗಾಂಜಾ ಸೇದಬೇಕಾದ್ರೆ ಚಿಲುಮೆಯಲ್ಲಿ ಹಾವಿನ ಕುಬುಸ, ದತ್ತುರಿ ಬೀಜ, ತಾಮ್ರದ ದುಡ್ಡು ಮತ್ತು ಗಾಂಜಾ ಇಷ್ಟನ್ನು ಹಾಕಿ ಸೇದ್ತಿದ್ರು. ಅದಕ್ಕೆ ಹದವಾಗಿ ತಾಮ್ರದ ದುಡ್ಡಿಗೆ ಕಾವು ಬಡಿಯೋದ್ರಿಂದ ಅದು ಬಂಗಾರದ ರೂಪವನ್ನು ಪಡ್ಕೊತಿತ್ತು. ಮತ್ತೆ ಅದನ್ನು ಮಾರೋದು, ಮತ್ತೆ ಗಾಂಜಾ ಸೇದುವಂಥ ಕಾರ್ಯವನ್ನು ಮಾಡ್ತಿದ್ರು. ಆದರೆ ಕೇವಲ ಗಾಂಜಾ ಸೇದಿ ಇವತ್ತು ನಾಳೆ ಏನು ಮದ್ಯ ವ್ಯಸನಿಗಳಾಗಿ ದುರ್ವ್ಯಸನಿಗಳಾಗ್ತಾರಲ್ಲ ಹಾಗಾಗಿದ್ದಿಲ್ಲ. ಅವ್ರದ್ದು ಆಧ್ಯಾತ್ಮಿಕವಾದಂಥ ಅಲೌಕಿಕವಾದಂಥ ತಪಸ್ಸಿನ ಶಕ್ತಿ ಇತ್ತು. ಅವರ ತಪಸ್ಸಿನ ಶಕ್ತಿಗೆ ಬೆರಗಾದಂಥ ಅವತ್ತಿನ ನಿಜಾಮರ ಪೈಗಾ ಅಧಿಕಾರಿ ರಥವನ್ನು ಮಾಡಿಸ್ಕೊಡ್ತಾನೆ. ಮತ್ತು ಅವತ್ತು ಬಂದಿರುವಂಥ ಒಬ್ಬ ಕಾಂಟ್ರಾಕ್ಟ್ರು ಇಲ್ಲಿ ಬ್ರಿಡ್ಜ್ ಕಟ್ಟಬೇಕಾದ್ರೆ ಸಾಕಷ್ಟು